సద్గురు తాతయ్యనూరు పాదాలు గోవిందో, అమరనారాయణ స్వామి పాదాలు గోవిందో, ఆలమిరి కల్కి లక్ష్మీ వెంకట స్వామి పాదాలు గోవిందో, యోగా నరసింహ స్వామి పాదాలు గోవిందో, భీమలింగేశ్వర స్వామి పాదాలు గోవిందో, సద్గురు తాతయ్యనూరు పాదాలు గోవిందో, పార్వతీపతయే హర హర మహాదేవ్. శ్రీ గణనాథుని శారదా సత్కోలన్ సహజ యోగి మునులన్ సురులన్ దేవ బ్రాహ్మణ ధన్యుని సకలంతర్యామి హరిని చాల భజింత. ಸದ್ಗುರು ಯೋಗಿ ನಾರಾಯಣ ಯತೀಂದ್ರರ ಪಾದದಲ್ಲಿ ಮಾನಸಿಕ ಪೂಜೆಯನ್ನು ಮಾಡುತ್ತಾ ಎಲ್ಲ ಭಕ್ತಾದಿಗಳೇ, ಸದ್ಗುರು ತಾತಯ್ಯನವರು ಋಷಿ ಮುನಿಗಳು, ಯೋಗಿಗಳು, ವರ ಕವಿಗಳು. ಸದ್ಗುರು ಅಂದರೆ ಪರಮಾತ್ಮ, ಪರಮಾತ್ಮನೇ ಗುರು ಆದ ಅವರಿಗೆ ಸದ್ಗುರು ಅಂತ ನಾವು ಕರೀತೀವಿ. ಅಂಥ ಋಷಿ ಮುನಿಗಳಿಗೆ ಇವತ್ತು ಈ ಒಂದು ದೇವಸ್ಥಾನವನ್ನು, ಗುರುಗಳ ಇರುವಂಥ ದೇವಸ್ಥಾನ ಸ್ಥಾಪನೆಯನ್ನು ಮಾಡ್ತಾಯಿದ್ದೀವಿ. ಇದು ಪುನಃ ವಿಗ್ರಹವನ್ನು ಸ್ಥಾಪನೆ ಮಾಡಿದ್ದೀವಿ. ಅಂದರೆ ಇದು ಏನು ಮಾತಾಡಬೇಡ, ಕೂತ್ಕೊಳ್ಳಿ. ಯಾರೋ ಪುಣ್ಯವಂತರು ಹಿಂದಿನ ಕಾಲದಲ್ಲಿ ಮಾಡಿದರು, ಸ್ವಲ್ಪ ಬೆಳವಣಿಗೆ ಆಗ್ತಾ ಬಂತು, ಸ್ವಲ್ಪ ಕಾಲದಲ್ಲಿ ಜಾರ್ತು. ಇವಾಗ ಪುನಃ ಇದರ ಬಗ್ಗೆ ಚಿಂತನೆ ಶುರುವಾಯಿತು. ದೇವಸ್ಥಾನದ ಬಗ್ಗೆ ಚಿಂತನೆ ಶುರುವಾಗಿದೆ. ದೇವಸ್ಥಾನ ಅಂದರೆ ಏನು? ದೇವಸ್ಥಾನದಲ್ಲಿ ಭಾರಿ ಮುಖ್ಯವಾಗಿ ದೀಪದ ಸ್ತಂಭ ಭಾರಿ ಮುಖ್ಯ. ದೀಪದ ಸ್ತಂಭವನ್ನು ಬೆಳೆಸಿದರೆ ಆವಾಗ ಅದು ದೇವಸ್ಥಾನ ಆಗ್ತದೆ. ಆ ಬೆಳಕು ಬರದೇ ಇದ್ದರೆ ಆವಾಗ ಬರೀ ಸ್ತಂಭ ಆಗ್ತದೆ. ಗುರುಗಳು ಬರಬೇಕಾಗಿದ್ದರೆ ಆ ಬೆಳಕಿದ್ರೇ ಅದು ದೇವಸ್ಥಾನ. ಬರೇ ಸ್ತಂಭ ಇದ್ದರೆ ಅದರಲ್ಲಿ ಗುರುಗಳು ಬರೋದಿಲ್ಲ. ಭಾರಿ ಮುಖ್ಯವಾಗಿ ಎಲ್ಲಿವರೆಗೂ ನಮಗೆ ಭಕ್ತಿ ಇರೋದಿಲ್ವೋ ಅಲ್ಲಿವರೆಗೂ ಗುರುಗಳು ನಮ್ಮ ಹತ್ರ ಬರೋದಿಲ್ಲ. ನಾವು ಎಷ್ಟೇ ಆಡಂಬರ ಮಾಡ್ಬೋದು, ಎಷ್ಟೇ ಓಡಾಡ್ಬೋದು, ಎಷ್ಟೇ ಒಂದು ಖರ್ಚನ್ನು ಮಾಡ್ಬೋದು, ಬಂಗಾರವನ್ನು ಕಿರೀಟವನ್ನು ಹಾಕ್ಬೋದು, ಅದೆಲ್ಲ ಯಾರೂ ಕೇಳ್ತಾ ಇಲ್ಲ. ಗುರುಗಳೇನು ಅಪ್ಪ ನಾನು ಬಂಗಾರ ಕೊಡು ಅಂತ ನಿಮಗೆ ಕೇಳಲಿಲ್ಲ, ಇಲ್ಲಿ ನಮಗೆ ದೇವಸ್ಥಾನ ಮಾಡು ಅಂತ ಕೇಳಲಿಲ್ಲ. ನಿಮಗೆ ಬೇಕಾಗಿದೆ, ಭಕ್ತಾದಿಗಳಿಗೆ ಗುರುಗಳು ಬೇಕು, ಗುರುಗಳ ಸನ್ನದಿಯಲ್ಲಿ ನಾವು ಇರಬೇಕು, ಅವರ ಅನುಗ್ರಹವನ್ನು ನಾವು ಪಡಿಬೇಕು ಅಂತ ನಾವು ಚಿಂತನೆ ಮಾಡುವಾಗ ನಮಗೆ ಗುರು ಬಂದು ಅವರ ಒಂದು ಅನುಗ್ರಹದಿಂದ ಒಂದು ದೇವಸ್ಥಾನ ಇಲ್ಲಿ ಸ್ಥಾಪನೆ ಆಗ್ತದೆ. ಇವತ್ತು ಸ್ಥಾಪನೆಯನ್ನು ಮಾಡ್ತಾ ಇದ್ದೀನಿ. ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಗುರುಗಳಿಗೆ ಅವ್ರು ಬೇಕಾಗಿರೋದು ನಿಮ್ಮ ಭಕ್ತಿ. ಭಕ್ತಿ ಅಂದರೆ ಏನು? ಯಾಕಂದ್ರೆ ನಾವೆಲ್ಲ ಮರ್ತುಬಿಟ್ಟಿದ್ದೇವೆ. ಭಕ್ತಿ ಅಂದರೆ ನಾವು ಏನೇನೋ ತಿಳ್ಕೊಂಡಿರ್ತೇವೆ. ಒಂದು ಉದಾಹರಣೆ, ಒಂದು ಕತೆ ಹೇಳ್ತೀನಿ.
ಇಬ್ಬರು ಭಕ್ತಾದಿಗಳು ಹೋಗ್ತಾ ಇದ್ದಾರೆ. ಒಂದು ಮಾವಿನ ತೋಪಿಗೆ ಹೋಗಿದ್ದಾರೆ. ಒಬ್ಬ ಭಕ್ತ ಮಾವಿನ ತೋಪು ಒಳಗಡೆ ಹೋದಾಗ ನೋಡ್ದ, ಭಾರಿ ಮರಗಳಿತ್ತು, ಬೇಕಾದಷ್ಟು ಇದು ಹಣ್ಣುಗಳು ಅಲ್ಲಿ ಚೆನ್ನಾಗಿ ಬಂದಿತ್ತು. ಏನಪ್ಪ ಪಶುಗಳು ಭಾರಿ ಚೆನ್ನಾಗಿ ಬಂದಿದೆ ಅಂತ ತಿಳ್ಕೊಂಡಿದ್ದಾನೆ. ಅವನು ಒಂದು ಮನಸ್ಸಿನಲ್ಲಿ ಎಷ್ಟು ಇವನು ಈ ಮಾಲೀಕ, ಈ ಒಂದು ಮಾವಿನ ತೋಪದ ಮಾಲೀಕ ಎಷ್ಟು ದುಡ್ಡು ಮಾಡ್ಬೋದು ಅಂತ ಚಿಂತನೆ ಮಾಡಿದ. ಅದಕ್ಕೆ ಎಷ್ಟು ಮಾವಿನ ಹಣ್ಣುಗಳು ಇಲ್ಲಿದ್ದಾವೆ ಅಂತ ಎಣಿಸ್ಕೊಂಡು ಹೋದ. ಇನ್ನೊಬ್ಬ ಭಕ್ತ ಆ ಮಾಲೀಕನ ಹತ್ರ ಹೋಗ್ಬಿಟ್ಟು, ಸ್ವಾಮಿ ನಿಮ್ಮ ತೋಟಕ್ಕೆ ಬಂದಿದ್ದೇನೆ, ಒಂದು ಏನಾದರೂ ನೀವು ನನಗೆ ಈ ಮಾವಿನ ತೋಪದಲ್ಲಿ ಹೋಗಿ ಒಂದು ಮಾವಿನನ್ನು ತಿನ್ಬೋದಾ, ನೀವು ನನಗೆ ಅದನ್ನು ಅವಕಾಶ ಮಾಡಿಕೊಡ್ತೀರಾ ಅಂತ ಕೇಳಿದ ಭಕ್ತಿಯಿಂದ. ಅಪ್ಪ ಹೋಗ್ಬಿಟ್ಟು ಎಷ್ಟು ಬೇಕಾದ್ರೂ ತಿನ್ನಪ್ಪ ಅಂತಂದ. ಹೋದ, ರುಚಿಯಾಗಿರ್ತಕ್ಕಂಥ ಮಾವನನ್ನು ತಿಂದ, ಸಂತೋಷಪಟ್ಟ. ಇನ್ನೊಬ್ಬನು ಹೇಳ್ದ, ಹಂಗೆ ಅದನ್ನೆಲ್ಲ ಎಣಿಸ್ಕೊಂಡು ಬಂದ. ಸ್ವಲ್ಪ ಯಾಕಪ್ಪ ಸುಮ್ಮನೆ ಮಾತಾಡ್ತೀವಿ, ಸುಮ್ಮನೆ ಇರಿ ನೀವು ಯಾರು ಬೇಕಾಗಿದೆ, ಏನು ಮಾತಾಡಬೇಕೋ ನಿಮ್ಗೆ ಏನು ನಿಮ್ದು ವಿಚಾರ ಮಾಡ್ತಿರೋ ಚಿಂತನೆ ಮಾಡಿ. ಅವನು ಹೇಳ್ದ, ಇಲ್ಲಪ್ಪ ನೀನು ಏನು ನೋಡಿದೆ ಅಂತ ಕೇಳ್ದ. ಇಲ್ಲ, ನಾನು ಇದೆಲ್ಲ ಎಣಿಸ್ಕೊಂಡ್ಬಂದೆ, ಈ ಮಾಲೀಕ ಇಷ್ಟು ದುಡ್ಡು ಮಾಡ್ತಾನೆ ಅಂತ ಅವನು ಹೇಳ್ತಾ ಇದ್ದಾನೆ. ಆವಾಗ ಇನ್ನೊಬ್ಬ ಹೇಳ್ದ ಭಕ್ತ, ಇದಕ್ಕೆ ಯಾಕಯ್ಯ ಹೋದೆ, ನೀನು ಭಕ್ತಿಯಾಗಿ ನೀನು ಬಂದಿದ್ದೀರಾ, ಈ ಭಕ್ತಿಯನ್ನು ಬಿಟ್ಬಿಟ್ಟು ಅವನು ದುಡ್ಡು ಮಾಡ್ತಾನಲ್ಲ ಅಂತ ಅದ್ರ ಬಗ್ಗೆ ಚಿಂತನೆ ಮಾಡಿದೆ. ನೀನು ಆಕಾರದಲ್ಲಿ ಭಕ್ತಿ ಅಂತ ಬಂದೆ, ಬಟ್ ನಿನ್ನ ಮನಸ್ಸು ಎಲ್ಲಿತ್ತು? ನಿನ್ನ ಮನಸ್ಸು ಭಕ್ತಿನಲ್ಲಿ ಇರಲಿಲ್ಲ. ನಿನ್ನ ಮನಸ್ಸು ಅವನು ಎಷ್ಟು ದುಡ್ಡು ಮಾಡಿದಾನೆ ಅಂತ ನೋಡ್ಕೊಂಡು ಕೂತ್ಕೊಂಡಿದ್ದೆ. ಇನ್ನೊಬ್ಬನೇನು ಮಾಡ್ದ, ಹೋಗ್ಬಿಟ್ಟು ಕೇಳ್ದ ಮಾಲೀಕನಪ್ಪ, ನನಗೆ ಒಂದು ಅವಕಾಶ ಮಾಡಿಕೊಡು, ಒಂದು ನಿನ್ನ ಅನುಗ್ರಹದಿಂದ ಒಂದು ಮಾವನನ್ನು ತಿಂತೇನೆ ಅಂತಂದ. ರುಚಿಯಾಗಿ ತಿಂದ್ಬಿಟ್ಟ. ಆ ರಸ ಎಲ್ಲ ತೋಗ್ಬಿಟ್ಟ. ಯಾರಪ್ಪ ಭಕ್ತರು ಇಲ್ಲಿ? ಸ್ವಲ್ಪ ಯೋಚನೆ ಮಾಡಿ, ಯಾರು ಭಕ್ತರು? ಯಾರು ಬಂದು ಅದೆಲ್ಲ ನೋಡಕ್ಕೆ ಹೋಗಲಿಲ್ಲ, ಏನಿದೆ ಅಂತ ನೋಡಕ್ಕೆ ಹೋಗಲಿಲ್ಲ. ರಸ ಬೇಕಾಗಿತ್ತು ಅವನಿಗೆ. ರಸವನ್ನು ತಗೊಂಡ, ತೃಪ್ತಿ ಆದ. ನೀವು ಗುರುಗಳ ಹತ್ರ ಹೋದರೆ ಆಡಂಬರ ನೋಡ್ತಿರೋ, ಗುರುಗಳ ಅನುಗ್ರಹ ನೋಡ್ತಿರೋ? ಸ್ವಲ್ಪ ಚಿಂತನೆ ಮಾಡಿ. ಇದನ್ನು ನೀವು ಚಿಂತನೆ ಮಾಡದೆ ನಾನು ಭಕ್ತ ಅಂತ ಹೇಳ್ಕೊಂಡು ಬಂದರೆ ಅದರ ಏನಾದರೂ ಬೆಲೆ ಇದೆಯೋ? ಇದ್ರ ಬಗ್ಗೆ ಗುರುಗಳು ಏನಾದರೂ ಅನುಗ್ರಹ ಕೊಡ್ತಾರೋ? ನೋಡಪ್ಪ, ಇದು ಮಾಯಾ ಪ್ರಪಂಚ. ಈ ಮಾಯಾ ಪ್ರಪಂಚದಲ್ಲಿ ಇದೆಲ್ಲ ನಾವು ನೋಡ್ತಾ ಇರೋದು ಯಾವುವು? ಎಲ್ಲ ಮಾಯಾ ಪ್ರಪಂಚ. ಇದು ನಾವು ಇರೋರಿಗೂ ಅಷ್ಟೇ, ಶಾಶ್ವತವಾಗಿ ಏನು ಇರೋದಿಲ್ಲ. ಬಂದಿದ್ದೇನೆ, ಹುಟ್ಟಿದ್ದೇನೆ, ಬದುಕಿದ್ದೇನೆ, ಹೋಗ್ತಾ ಇದ್ದೇನೆ. ಈ ಬದುಕಿನಲ್ಲಿ ಇದೆಲ್ಲ ನೋಡಿದ್ದೇನೆ, ಬಿಟ್ಟು ನಾನು ಹೋಗ್ತೇನೆ. ಇದು ಏನೋ ಶಾಶ್ವತವೋ? ಇದು ಯಾವುದು ಶಾಶ್ವತವೋ ಇಲ್ವೋ? ಇದು ಶಾಶ್ವತ ಅಂತ ತಿಳಿದುಕೊಂಡು ನಾನು ಹಿಂಗೆ ಇರ್ತೇನೆ ಅಂತ ನೀನು ಯೋಚನೆ ಮಾಡಿದ್ರೆ ಅದು ಅಜ್ಞಾನ. ಅದಕ್ಕೆ ಬೆಲೆ ಇಲ್ಲ. ಅಂಥ ಅಜ್ಞಾನದಲ್ಲಿ ನೀನು ಹೋದರೆ ಏನೋ ಇವಾಗ ಮನುಷ್ಯನಾಗಿ ಬಂದೆ, ಇನ್ನು ಬರೋ ಇದರಲ್ಲಿ ಎಲ್ಲೆಲ್ಲಿ ಹೋಗ್ಬಿಡ್ತೀಯೋ. ನೀನು ನಿನ್ನನ್ನು ಅರಿವು ಮಾಡ್ಕೊ. ನೀನು ಯಾರು, ಎಲ್ಲಿಂದ ಬಂದೆ, ನಾನು ಏನು ಮಾಡ್ತಾ ಇದ್ದೇನೆ, ಇನ್ನು ನನ್ನ ಮುಂದೆ ಪ್ರಯಾಣ ಯಾವುದು? ಚಿಂತನೆ ಮಾಡು. ಯಾವಾಗ ಚಿಂತನೆ ಮಾಡೋದು ಶುರು ಮಾಡ್ತೀಯೋ ಆವಾಗ
ಯಾರಾದರೂ ಹೇಳಬೇಕಲ್ಲ. ನೀನು ಅಜ್ಞಾನಿ, ಯಾರ ಹತ್ರ ಹೋಗ್ಬೇಕು ನಾನು? ಯಾರು ಈ ಒಂದು ಅರಿವು ತಿಳಿದಿರ್ತಾರೋ, ಅನುಭವ ಆಗಿರ್ತದೋ ಅವ್ರ ಹತ್ರ ನಾನು ಹೋಗ್ಬೇಕು. ಅಂಥವ್ರು ಯಾರು? ಅವರೇ ಸದ್ಗುರುಗಳು. ಅನುಭವದಿಂದ ನಮ್ಮಂಥ ನಿಮ್ಮಂಥ ಜೀವದಲ್ಲಿ ಬಂದು ಪರಮಾತ್ಮನ ಅನುಗ್ರಹದಿಂದ ಕರ್ಮಗಳನ್ನೆಲ್ಲ ನಾಶವನ್ನು ಮಾಡಿ ಸಾಧನೆಯನ್ನು ಮಾಡಿ ಪರಮಾತ್ಮನ ಪಾದದಲ್ಲಿ ಸೇರಿ ಜೀವಾತ್ಮ ಪರಮಾತ್ಮ ಎರಡು ಒಂದಾದಾಗ ಅವರೇ ಪರಮಾತ್ಮನ ಆದರು. ಆ ಅನುಭವದಿಂದ ನೀವು ಎಲ್ಲಿ ಹೋಗಬೇಕು ಅಂತ, ನೀವು ಯಾರು, ಏನು ನಿನ್ನ ಹಿಂದೆ ನೀನು ಏನಾಗಿದ್ದೆ ನಿನಗೇನು ಗೊತ್ತಿದೆಯೋ? ಯಾವತ್ತು ನೀನು ಸೃಷ್ಟಿ ಆಗಿದೆ ಅಂತ ಗೊತ್ತಿದೆಯೋ? ಯಾವತ್ತು ಈ ಬ್ರಹ್ಮಾಂಡ ಸೃಷ್ಟಿ ಆಯಿತೋ ಆವತ್ತು ನಿನ್ನ ಜೀವಾತ್ಮ ಬಂತು. ಅದು ಎಷ್ಟೋ ಕೋಟಿ 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 ವರ್ಷಗಳಾಗಿದೆ. ನೀನು ಎಷ್ಟೊತ್ತಿ ಸತ್ತಿದೆಯಾ, ಎಷ್ಟೊತ್ತಿ ಹುಟ್ಟಿದ್ಯಾ, ನಿನಗೇನಾದರೂ ಬೆಲೆ ಇದೆಯೋ? ನಿನಗೆ ಅದ್ರ ಬಗ್ಗೆ ಅರಿವು ಇದೆಯೋ? ಇಲ್ಲಿವರೆಗೂ ಅಜ್ಞಾನದಲ್ಲೇ ಇದ್ದೀಯಾ, ಹುಟ್ಟು ಸಾವದಲ್ಲೇ ಇದ್ದೀಯಾ. ಯಾವುದೋ ಒಂದು ಪ್ರಾಣಿಯಾಗಿ ಹುಟ್ಟಿದೆ, ಒಂದು ನಾಯಿಯಾಗಿ ಹುಟ್ಟಿದೆ, ಒಂದು ಪಕ್ಷಿಯಾಗಿ ಹುಟ್ಟಿದೆ, ಒಂದು ವೃಕ್ಷಗಳಾಗಿ ಹುಟ್ಟಿದೆ, ಒಂದು ಮೀನಾಗಿ ಹುಟ್ಟಿದೆ, ಮನುಷ್ಯನಾಗಿ ಬಂದೆ, ಓಡಾಡ್ತಾ ಇದೆಯಾ. ಇನ್ನೂ ತಿರ್ಗಾ ಹಿಂದೆ ಹೋಗ್ತಿದ್ಯಾ. ನೀನು ಏನೋ ಒಂದು ಹಿಂದಿನ ಜನ್ಮದಲ್ಲಿ ಏನೋ ಒಂದು ಒಳ್ಳೇದು ಮಾಡಿಬಿಟ್ಟಿದ್ಯಾ, ಮನುಷ್ಯನಾಗಿ ಬಂದ್ಬಿಟ್ಟಿದ್ಯಾ. ನೀನು ಮನುಷ್ಯನಾಗಿ ಬಂದ ಮೇಲೆ ನೀನು ಏನಾದರೂ ಚಿಂತೆಯನ್ನು ಮಾಡಿದೆಯೋ? ಸಂತರು ಹೇಳ್ತಾರೆ, ಅಪ್ಪ ಮನುಷ್ಯ ಜನ್ಮ ಭಾರಿ ಶ್ರೇಷ್ಠ. ಯಾಕೆ? ಮನುಷ್ಯನ ಜನ್ಮದಲ್ಲಿ ಚಿಂತನೆ ಮಾಡುವಂಥ ಒಂದು ಇದು ಅವನು ಮಾತ್ರ ಇದೆ, ಯಾವ ಜನ್ಮದಲ್ಲೂ ಇಲ್ಲ. ಈ ಜನ್ಮದಲ್ಲಿ ಮಾತ್ರ ನೀನು ಚಿಂತನೆ ಮಾಡಬಹುದು. ನೀನು ಏನಾದರೂ ಹುಟ್ಟು ಸಾವಿನ ಅದು ಕೊನೆಯಾಗಿ ಮಾಡಬೇಕಾಗಿದ್ದರೆ ಮನುಷ್ಯ ಜನ್ಮದಲ್ಲಿ ಮಾತ್ರ ಆಗ್ಬೋದು, ಇಲ್ಲದ ಇದು ಆಗುವುದಿಲ್ಲ. ಅಷ್ಟು ಶ್ರೇಷ್ಠ ಇರುವಂಥ ಈ ಒಂದು ಮನುಷ್ಯ ಜನ್ಮ ಯಾಕೆ ಸುಲಭವಾಗಿ ಬಿಟ್ಕೊಡ್ತಾ ಇದೀಯಾ ನೀನು? ಎಷ್ಟೋ ಜನ್ಮದಲ್ಲಿ ನೀನು ಬಂದು ಮನುಷ್ಯನಾಗಿ ಇವಾಗ ಹುಟ್ಟಿದೀಯ. ತಿರ್ಗಾ ಹೋಗುವಾಗ ತಿರ್ಗಾ ಯಾವುದೋ ನಾಯಿನೋ ಒಂದು ಇದು ಆಗ್ಬಿಟ್ಟು ಆದರೆ ಏನು ಸುಖ ಬಂತು ನಿನಗೆ? ಯಾರು ನೀನು ನೋಡೋದು ಯಾರು? ನೀನು ಬರೋನೊಬ್ಬನೇ ಹೋಗೋನೊಬ್ಬನೇ. ఊరికే ఈ రీతి ఉల్లాసపడనేల ఊరాకుండవే నీవు మనస వెనక ముందర చూడు ఎవరికి ఎవరు లేదు ఏమందు నీ బుద్ధి ఎంత చెప్పినా వినువు మనಸ. ಯಾಕಯ್ಯ ಇದೆಲ್ಲ ಮಾಡ್ತೀಯಾ? ಹೋಗುವಾಗ ಯಾರಾದರೂ ಹೆಂಡತಿ ಮಕ್ಕಳು ನಮ್ಮ ಸಂಬಂಧ ಇದು ಅದು ನನ್ನ ಸಂಪತ್ತು ಇದು ಯಾರೋ ಬರ್ತದೇನಪ್ಪ. ಹೋಗುವಾಗ ಒಬ್ಬನೇ ಹೋಗ್ತಾ ಇದೀಯಾ. ಆ ಕಡೆ ಈಗ ನೋಡೋಕ್ಕಾಗ್ತಿದೆ ನಿನಗೆ, ಆ ಶಕ್ತಿನೂ ಇರೋದಿಲ್ಲ ನಿನಗೆ. ಅಯ್ಯೋ ಅಂತಂದರೆ ಆವಾಗ ಅಯ್ಯೋ ಯಾಕೆ ಹೇಳ್ತೀಯ? ಇವಾಗ ನೀನು ಇರೋ ಸಮಯದಲ್ಲಿ ನೀನು ಯಾರು ಆ ಒಂದು ಜ್ಞಾನ ಕೊಡ್ತಾರೋ ಅವ್ರ ಬಗ್ಗೆ ಚಿಂತನೆ ಮಾಡು. ಅದಕ್ಕೋಸ್ಕರ ಇವತ್ತು ಬಂದಿರೋದು, ಇನ್ನು ಯಾವುದಕ್ಕೂ ಅಲ್ಲ. ತಾತಯ್ಯನವರು ಹೇಳ್ತಾರೆ, ಯಾಕೆ ಗುರುಗಳು ಬೇಕು? చింతాలన్నీయు విడిచి శ్రీ గురునీయే వేళ చింతా చేయవే నీవు మనసా. చింతా చేసిన ఎప్పుడే సిద్ధించు పరమ పదవి శ్రీగಮನ తెలియవೇ ಮನಸ. ಎಲ್ಲಿವರೆಗೂ ನೀನು ಆ ಗುರುಗಳ ಬಗ್ಗೆ ನೀನು ಚಿಂತೆ ಮಾಡೋದಿಲ್ವೋ ನೀನು ಈ ಜ್ಞಾನ ಬರೋದಿಲ್ಲ. ನೀನು ಎಲ್ಲಾದರೂ ಹೋಗು, ನೀನು ಏನಾದರೂ ಮಾಡು, ಎಲ್ಲ ಏನೂ ಇಲ್ಲ. ಅದು ಯಾವುದೂ ನಿನಗೆ ಲೆಕ್ಕಕ್ಕೆ ಬರೋದಿಲ್ಲ. ಅದು ಸತ್ಯ. ಇದು ಮಾಯಾ ಪ್ರಪಂಚ. ಈ ಮಾಯಾ ಪ್ರಪಂಚಕ್ಕೂ ಸತ್ಯ ಪ್ರಪಂಚಕ್ಕೂ ಸಂಬಂಧ ಇಲ್ಲ. ಈ ಮಾಯಾ ಪ್ರಪಂಚನೇ ಸತ್ಯ ಅಂತ ತಿಳ್ಕೊಬೇಡ, ಇದು ಸತ್ಯ ಅಂತ ತಿಳ್ಕೊಬೇಡ. ಮತ್ತು ಬಿಡು, ಏನೋ ಬಂದಿದೆಯಾ ಒಳ್ಳೆದು, ನೀನು ನಿನ್ನ ನೋಡ್ಕೋ. ನಿನ್ನು ನೀವೇ ತಿಳಿಯರ ನೀಲೋ ಉನ್ನತಿ ದೇವರ. ಅಪ್ಪ ನಿನ್ನಲ್ಲಿ ಪರಮಾತ್ಮ ಇದ್ದಾನೆ, ನೀನು ಅದನ್ನು ನೋಡ್ಕೋ. ಅದು ಬಿಟ್ಬಿಟ್ಟು ಊರೆಲ್ಲ ಮಾಡ್ಕೊಂಡು ಕೂತ್ಕೊಂಡಿದ್ಯೇನೋ.
ಏನಿದೆ ಊರಿನಲ್ಲಿ? ಯಾವುದಿದೆ ಊರಿನಲ್ಲಿ? ನಿನ್ನನ್ನು ನೀನು ನೋಡ್ಕೋ ಬದಲು ನೀನು ಒಬ್ಬ ಮನುಷ್ಯನಾಗಿ ಹುಟ್ಟಿದೀಯಾ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಆ ಒಂದು ಪರಮಾತ್ಮನ ಚಿಂತನೆಯನ್ನು ಮಾಡು. ಇನ್ನು ಬರುವಂತಹ ಸಮಯ ಒಳ್ಳೆಯದಾಗಿ ನೋಡಪ್ಪ, ನೀನು ಆ ಮೋಕ್ಷ ಪಡಿಬೇಕಾಗಿದ್ರೆ ಆ ಗುರುಗಳ ಅನುಗ್ರಹ ಇವಾಗ ಏನಾದರೂ ನಿನಗೆ ಅವರು ನಿನ್ನ ಬಗ್ಗೆ ಒಂದು ಚಿಂತನೆ, ಅಪ್ಪ ಏನೋ ಮಗು ಇದ್ದಾನೆ, ಏನೋ ಒಂದು ಈ ಚಿಂತನೆ ಮಾಡ್ತಾ ಇದ್ದಾನೆ ಅಂತ ಅವ್ರ ಮನಸ್ಸು ಬಂದರೆ ನೀವು ಇನ್ನು 50 ಜನ್ಮ ಹುಟ್ಟಬೇಕು ಆ ಮೋಕ್ಷ ಪಡಿಬೇಕಾದ್ರೆ. ಇವತ್ತು ಏನು ಅವ್ರ ಅನುಗ್ರಹ ಬಂದಿರಬೇಕು. ಏನೋ ಮಗು ಏನೋ ಭಾರಿ ಆಸೆಯಿಂದ ನನ್ನ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾನೆ, ನೋಡೋಣ ಹೆಂಗಿದ್ದಾನೆ ಅಂತ ಅವ್ರಿಗೇನಾದ್ರೂ ಮನಸ್ಸಿನಲ್ಲಿ ಬಂತು ಅಂದರೆ ಇನ್ನು 50 ಜನ್ಮ ಬೇಕು ನಿಮಗೆ. ಅಷ್ಟು ಸುಲಭ ಅಂತ ತಿಳ್ಕೊಳ್ಳಿ. ಅಂಥ ಒಂದು ಶ್ರೇಷ್ಠವಾದಂಥ ಒಂದು ಮಾನವ ಜನ್ಮ ಬಂದ ಮೇಲೆ ಅರ್ಥವನ್ನು ಮಾಡಿಕೊಳ್ಳಿ. ಇನ್ನೊಂದು ಕಥೆ ಹೇಳ್ತೀನಿ. ಮಾನವ ಜನ್ಮದಲ್ಲಿ ಎಲ್ಲ ಸರಿ ಸಮಾನ ಅಂತ ತಿಳ್ಕೋಬೇಡಿ. ಇಲ್ಲಿ 3 ಥರ ಇದ್ದಾರೆ. ಒಬ್ಬರು ಸತ್ವ ಗುಣದಲ್ಲಿದ್ದಾರೆ, ಒಬ್ಬರು ರಜಸ್ ಗುಣದಲ್ಲಿದ್ದಾರೆ, ಒಬ್ಬರು ತಾಮಸ ಗುಣದಲ್ಲಿದ್ದಾರೆ. ಏನಪ್ಪ ಇದು? ಒಂದು ಕಥೆಯನ್ನು ಹೇಳ್ತೀನಿ ಕೇಳಿ. ಸತ್ವ ಗುಣದಲ್ಲಿ ದೇವಸ್ಥಾನ ಬರ್ತಾನೆ, ಪರಮಾತ್ಮನ ನೋಡ್ತಾನೆ, ಗುರುಗಳು ನೋಡ್ತಾನೆ. ಅವನ ಮನೆಯಿಂದ ಅವನೇ ಹೋಗಿ ಒಂದು ಪಾಯಸವನ್ನು ಮಾಡಿ, ಹಾಲದ ಪಾಯಸ ಸ್ವಲ್ಪ ಮಾಡಿ, ಅದು ಭಾರಿ ಭಕ್ತಿಯಿಂದ ತಂದು, ಸ್ವಾಮಿ ನಿಮಗೆ ನಾನು ನೈವೇದ್ಯ ನಿಮಗೆ ಕೊಡ್ತಾ ಇದ್ದೇನೆ, ನನ್ನ ಕೈಯಲ್ಲಿ ಇನ್ನೇನಾಗ್ತದೆ, ನಿಮ್ಮನ್ನಂತೂ ನಾನು ನೋಡೋಕ್ಕಾಗೋದಿಲ್ಲ, ಆದರೆ ನಿಮಗೆ ನಾನು ಎಲ್ಲವೂ ಅರ್ಪಿಸ್ಬೋದು, ಅರ್ಪಿಸೋದ್ರಿಂದ ನಾನು ಭಕ್ತಿಯಿಂದ ನಿನಗೆ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ, ಸ್ವೀಕಾರ ಮಾಡಿ ಅಂತ ಅಲ್ಲಿ ಕೊಟ್ಟು ಹೋಗ್ತಾನೆ. ರಜಸ್ ಗುಣದವನು ಬರ್ತಾನೆ, ಅವನಂತಾನೆ, ಏನು ದೇವರಿಗೆ 50 ಥರ ನಾನು ಪ್ರಸಾದ ಮಾಡ್ತೀನಿ. ಒಂದು ಪೊಂಗಲ್ ಮಾಡ್ತೇನೆ, ಒಂದು ಪುಳಿಯೋಗರೆ ಮಾಡ್ತೇನೆ, ಒಂದು ಸಿಹಿ ಪೊಂಗಲ್ ಮಾಡ್ತೇನೆ, ಒಂದು ಇದು ಮಾಡ್ತೇನೆ, ಅದು ಮಾಡ್ತೇನೆ, ಒಂದು ಜಿಲೇಬಿ ಮಾಡ್ತೇನೆ, ಒಂದು ಜಾಮೂನ್ ಮಾಡ್ತೇನೆ, 24 ಇದು ಮಾಡ್ತೇನೆ, ಎಲ್ಲವನ್ನು ಮಾಡಿ ನೋಡಪ್ಪ ನೀವು ಗುರುಗಳೇ, ನಿಮ್ಗೆ 50 ಥರ ನಿನಗೆ ನಾನು ಕೊಡ್ತಾ ಇದ್ದೇನಪ್ಪ, ಸ್ವೀಕಾರ ಮಾಡು. ಅಹಂಕಾರದಿಂದ ಅವನು ನೋಡಿ ಇಷ್ಟು ಕೊಡ್ತಾ ಇದ್ದೆ ನಿನಗೆ, ಸ್ವೀಕಾರ ಮಾಡು. ಅದು ರಜಸ್ ಗುಣ. ತಾಮಸ ಗುಣದವನು ಬರ್ತಾನೆ, ಅವನಂತಾನೆ ಇವೆಲ್ಲ ಬೇಡ, ಒಂದು ಮೇಕೆನ ಕಟ್ಟು ಏನೋ ಇದು ಮಾಡಿ ಬಲಿ ಮಾಡಿ ಅದನ್ನು ನಾನು ಕೊಡ್ತೇನೆ, ರಕ್ತನ ಕೊಟ್ಬಿಡ್ತೇನೆ, ಹೋಗು ಅಂತ. ಈ 3 ಸತ್ವಗುಣ, ರಜಸ್ ಗುಣ ಮತ್ತು ತಾಮಸ್ ಗುಣದಲ್ಲಿ ನಾವೆಲ್ಲರೂ ಇದ್ದೇವೆ. 3 ಜನನೂ ಇದ್ದೇವೆ ಇಲ್ಲಿ. ಎಲ್ಲ ಒಂದೇ ಅಂತ ತಿಳ್ಕೋಬೇಡಿ, ಎಲ್ಲರೂ ಇದ್ದೇವೆ ಇಲ್ಲಿ. ಸತ್ಯಗುಣದಲ್ಲೂ ಇದ್ದೇವೆ, ಅಲ್ಲಿ ಎಲ್ಲೋ ಒಬ್ಬರು ಇಬ್ಬರು ಇರ್ಬೋದು. ಇನ್ನೆಲ್ಲ ರಜಸ್ ಗುಣದವೇ, ಇಲ್ಲ ಕೆಲವರೆಲ್ಲನೂ ತಾಮಸ ಗುಣದವರು. ನೋಡಪ್ಪ, ಇದು ನಿಮ್ಮ ಲೆಕ್ಕ. ರಜಸ್ ಗುಣದಲ್ಲಿ ಬಂದರೆ ಏನಾದರೂ ನಮ್ಗೆ ಸಿಗ್ತದೋ, ತಾಮಸ ಗುಣದಲ್ಲಿ ಬಂದರೆ ನಮಗೆ ಸಿಗ್ತದೋ? ಹೇಳಪ್ಪ, ನೀವೆಲ್ಲರೂ ಹೇಳಿ. ಏನಮ್ಮ ನೀವು ಹೇಳಿ, ಸಿಗ್ತದ? ದೇವ್ರು ಕೊಡ್ತಾನ? ಬರ್ತಾನೆ ನಿಮಗೆ ಅನುಗ್ರಹ ಕೊಡ್ತಾನ? ಮತ್ತೆ ಹೆಂಗಿರ್ಬೇಕು ನೀನು? ಯಾವ ರೀತಿಯಾಗಿರ್ಬೇಕು ನೀನು? ಇನ್ನೊಂದು ಕತೆ ಹೇಳ್ತೀನಿ ಕೇಳಿ. ಒಬ್ಬ ಚಿಕ್ಕ ಮಗು, ಒಂದು 6 ತಿಂಗಳು 7 ತಿಂಗಳು ಮಗು. ಆ ಮಗುವಿಗೆ ಏನು ಬೇಕು, ಒಂದು ಗಂಟೆ ಒಂದು ಏನಾದರೂ ಒಂದು ಬೊಂಬೆ ಕೊಟ್ಬಿಟ್ರೆ, ಗಂಟೆ ಬೊಂಬೆ ಟನ್ 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 ಅಂತಂದರೆ ಅದು ನೋಡ್ತಾ ಇರ್ತದೆ, ನಗ್ತಾ ಇರ್ತದೆ. ಅದಕ್ಕೆ ನೀನು ಬಂಗಾರ ಒಂದು ವಜ್ರ ಕೊಟ್ಟರೆ ಅದಕ್ಕೇನೋ ಬೆಲೆ ಇದೆಯೋ ಸ್ವಲ್ಪ ಹೇಳಿ. ಒಂದು 6 ತಿಂಗಳು 8 ತಿಂಗಳು ಮಗುವಿಗೆ ನೀನು ಬಂಗಾರದ ವಜ್ರ ಒಂದು ಕವಚವನ್ನು ಕೊಟ್ಟರೆ ಅದು ಏನಾದರೂ ಭಾರಿ ಸಂತೋಷ ಬಿಡ್ತದೋ?
ಅದಕ್ಕೆ ಒಂದು ಬೊಂಬೆ ಅದನ್ನು ಒಂದು ಇದನ್ನು ಕೊಟ್ಟರೆ ಅದನ್ನು ನೋಡಿಬಿಟ್ಟು ಸಂತೋಷ ಆಗ್ತದೆ. ಅದು ದೇವ್ರ ಸ್ವರೂಪ, ಮಗು ದೇವ್ರ ಸ್ವರೂಪ. ಇದಕ್ಕೆ ಯಾವುದೂ ಮುಟ್ಟಿಲ್ಲ. ಇದು ಎಲ್ಲವನ್ನೂ ಅದು ದೇವರು ಯಾವ ರೀತಿ ಚಿಂತನೆ ಮಾಡ್ತಾನೋ, ಯಾವುದೇ ಒಂದು ಆಸೆ ಇಲ್ಲದೇ ಇರ್ತಕ್ಕಂಥ ಯಾರು ಇರ್ತಾರೋ ಅದೇ ದೇವತ್ವ ಅಂತ ಕರೀತಾರೆ. ಆ ಮಗುಗೆ ಇನ್ನೂ ಯಾವ ಪ್ರಪಂಚ ನೋಡಿಲ್ಲ, ತಾಯಿ ಮಾತ್ರ ಗೊತ್ತು, ಇನ್ಯಾರೂ ಗೊತ್ತಿಲ್ಲ. ಅಂಥ ಸಮಯದಲ್ಲಿ ಸಂತೋಷವಾಗಿತ್ತು. ಆ ರೀತಿ ಇದ್ದರೆ ನೋಡಪ್ಪ, ನೀನು ಗುರುಗಳ ಹತ್ರ ಹೋಗ್ಬೋದು. ಅದಕ್ಕೇನು ಆಸೆ ಬೇಕಾಗಿಲ್ಲ, ನಿನ್ನ ಬಂಗಾರ ಬೇಕಾಗಿಲ್ಲ, ನಿನ್ನ ವಜ್ರ ಬೇಕಾಗಿಲ್ಲ, ದುಡ್ಡು ಬೇಕಾಗಿಲ್ಲ, ಯಾವುದೂ ಬೇಕಾಗಿಲ್ಲ. ಗುರುಗಳು ಯಾವುದೂ ನಿನ್ನ ಹತ್ರ ಅಪೇಕ್ಷೆ ಪಡೆದಿಲ್ಲ, ನೀನು ಏನೂ ಅಂತ ಕೇಳಿಲ್ಲ. ಅವನು ಕೇಳ್ತಾ ಇರೋದೇನು? ನಿನ್ನ ಭಕ್ತಿ ಮಾತ್ರ. ಅಷ್ಟು ಮಾತ್ರ ಕೊಡುತ್ತೆ. ಇಷ್ಟು ಮಾತ್ರ ಆದರೆ ನೋಡು, ಇನ್ನೆಲ್ಲನೂ ನಾನಿದ್ದೇನಪ್ಪ ಅಂತ. ನಾನಿದ್ದೇನೆ, ನಿನ್ನ ಹಿಂದೆಯೇ ಇದ್ದೇನೆ, ನೀನು ಎಲ್ಲಾದರೂ ಗೊತ್ತಿದೆ. ನೀನು ಎಷ್ಟು ಜನ್ಮ ನೀನು ಮಾಡಿದ್ಯೋ ಅದೆಲ್ಲದೂ ಗೊತ್ತಿದೆಯಪ್ಪ. ಅರ್ಜುನ ಕೇಳ್ತಾ ಇದ್ದಾನೆ. ಆವಾಗ ಕೃಷ್ಣ ಹೇಳ್ದ, ಅರ್ಜುನ, ನಾನು ಏನಪ್ಪ ಹೇಳಿ, ನಿನ್ನ ಜನ್ಮಗಳು ಎಷ್ಟು ಹಿಂದೆ ಏನೇನಾಗಿದ್ದೆ ಅದೆಲ್ಲ ನನಗೆ ಅರಿವಿದೆಯವಪ್ಪ. ಇನ್ನು ಮುಂದೆ ಆಗೋದು ನನಗೆ ಅರಿವಿದೆ. ಆದರೆ ನಿನಗೆ ಹಿಂದೆ ನಿನಗೆ ಅರಿವಿಲ್ಲ, ಮುಂದೆ ಅರಿವಿಲ್ಲ. ಇದು ಮಾತ್ರ ಅರಿವು. ಇದೇ ಮಾಯಾ ಪ್ರಪಂಚ. ಇದಕ್ಕೋಸ್ಕರ ನಿನಗಿದೆಲ್ಲ ನೀನು ತೊಂದರೆ ಆಗ್ತಾ ಇರೋದು ಅಂತ. ಅವನಿಂದ ಏನಪ್ಪ, ಏನು ನೀನು ದೇವ್ರ ಅಂತ ಕೇಳಿದ. ದೇವರು ಯಾರು ಅಂತ ನೀನು ಅರಿವು ಮಾಡ್ಕೋ, ಆವಾಗ ಗೊತ್ತಾಗ್ತದೆ ಯಾರು ದೇವರು ಅಂತಂದ. ನಾನು ಹೇಳಿದ್ದನ್ನು ನೀನು ಅರಿವು ಮಾಡ್ಕೋ. ಇವಾಗ ನಾನು ದಾರಿ ತೋರಿಸ್ಕೊಡ್ತಾ ಇದ್ದೇನೆ, ಅದೇ ಗೀತೆ. ಅದೆಲ್ಲ ಉಪದೇಶ ಮಾಡಿದಾಗ ಹೌದು ಅಪ್ಪ, ಇದು ಸತ್ಯ. ಆ ಜ್ಞಾನವನ್ನು ಕೊಟ್ಟ. ಈ ಸ್ಥಳ ಏನಿದೆ, ಈ ದೇವಸ್ಥಾನ ಏನಿದೆ, ಇದು ಒಂದು ಜ್ಞಾನವನ್ನು ಕೊಡುವಂಥ ಸ್ಥಳ. ಜ್ಞಾನ ಬರಬೇಕಾಗಿದ್ರೆ, ದೀಪ ಬರಬೇಕಾದ್ರೆ ದೀಪದ ಸ್ತಂಭವನ್ನು ನೀವು ಬೆಳೆಸಬೇಕು. ಯಾವಾಗ ಬೆಳೆಸ್ತೀಯೋ ಆವಾಗ ಎಲ್ಲರೂ ಸಿಗ್ತದಪ್ಪ. ನೀವು ದೇವಸ್ಥಾನ ಕಟ್ಟಿದ್ದು ದೊಡ್ಡದಲ್ಲ. ದೇವಸ್ಥಾನವನ್ನು ನೀನು ಯಾರು ಆಗ್ಲಪ್ಪ, ನೀನು ಮಾಡಿದೆ, ನೀನು ದೇವಸ್ಥಾನ ಮಾಡಿದೆ, ದೀಪವನ್ನು ಅಂಟಿಸ್ದೆ, ಯಾರೋ ಬರ್ತಾನೆ, ಯಾವುದೋ ಒಂದು ಊರಿಂದ ಬರ್ತಾನೆ. ಅವನು ಬಂದು ಶರಣಾಗತಿ ಆಗಿಯಪ್ಪ, ನೀನು ಶರಣಾಗತಿ ಆಗಿದ್ದೇನೆ ಅಂತಂದರೆ ಅವನಿಗೆ ಅನುಗ್ರಹ ಬರ್ತದೆ. ಈ ಒಂದು ದೇವಸ್ಥಾನ ಪುಣ್ಯಕ್ಷೇತ್ರ ಆಗ್ತದೆ. ಯಾರಿಂದ? ಆ ಯಾವ ಭಕ್ತ ಬರ್ತಾ ಇದ್ದಾನೋ ಅವನು ಬಂದು ಹೋದ ಮೇಲೆ, ಯಾವ ಜಾತಿ ಪಾತಿ ಯಾವುದು ಇಲ್ಲದೆ ಬಂದಿರ್ತಾನೆ, ಭಕ್ತಿಯಿಂದ ಬಂದಿರ್ತಾನೆ, ಅವನು ಶರಣಾಗತಿ ಆದಾಗ ಅದು ಅನುಗ್ರಹ ಅವನು ಸಿಕ್ಕಿದಾಗ ಇದೆಲ್ಲ ಬೆಳಕಾಗ್ತದೆ. ಯಾರು ಬಂದ್ರೂ ನಮಗೂ ಕೂಡ ಅದು ಏನಪ್ಪ, ಆ ಒಂದು ಭಕ್ತಿ ಭಾವ ನಮ್ಮಲ್ಲಿ ಬರ್ತದೆ. ಅದು ದೇವಸ್ಥಾನ. ಅದರಿಂದ ಇವಾಗ ನೋಡಪ್ಪ, ನಿಮ್ಮ ಊರಿನಲ್ಲಿ ನಾನು ನೋಡಿದ್ದೇನೆ. 10-15 ವರ್ಷದಿಂದ ನಾನು ಬಂದಿದ್ದೆ ಇಲ್ಲಿ, ನಾನು ನೋಡ್ಕೊಂಡು ಬಂದಿದ್ದೇನೆ. ಅವತ್ತು ಏನಿತ್ತು ನಾನು ನೋಡಿದ್ದೇನೆ. ಇವತ್ತು ನೀವು ಪ್ರಾರಂಭ ಮಾಡ್ತೀರಾ, ಒಂದೇನೋ ತಪ್ಪಾಗೋಯ್ತು, ಇನ್ನು ಎರಡನೇ ತಪ್ಪಾಗೋದು ಬಿಡಬೇಡಿ. ಒಂದು ಅಜ್ಞಾನದಿಂದ ನಾವು ತಪ್ಪಾಗ್ಬಿಡ್ತಪ್ಪ. ಇನ್ನು ಮುಂದೆ ನೀನೇನಾದರೂ ಅವರ ಅನುಗ್ರಹ ಬೇಕಾಗಿದ್ದರೆ ಇನ್ನು ಯಾರು ಆ ಒಂದು ಯಾವುದು
ಗುರುಗಳಿಗೆ ಬೇಡ ಅಂತ ಅವರಿಗೆ ಏನು ಅನಿಸ್ತದೋ, ಅಜ್ಞಾನದಿಂದ ಯಾವ ಚಿಂತನೆ ಮಾಡ್ತಿರೋ ಅದು ಆಗದೆ ಇರಲಿ, ನಿಮಗೆ ಜ್ಞಾನವನ್ನು ಸಿಗುವಂತ ಆಗಲಿ. ಇವಾಗ ನಿಮ್ಮದು ನೀವೇ ಇರ್ತೀರಪ್ಪ, ಇದೆಲ್ಲ ಆಯಿತು. ನಾನು ನೋಡ್ತಾ ಇದ್ದೇನೆ, ಎಷ್ಟೋ ಜನ ಇದ್ದೀರಾ, ನಾನು ಇದ್ದೇನೆ, ನಾನು ಹೋಗ್ತೇನೆ, ನೀವು ಹೋಗ್ತಾ ಇದ್ದೀರಾ. ನಿಮ್ಮ ಬರೋ ಮಕ್ಕಳಿಗೆ ಸ್ವಲ್ಪ, ಅವರಿಗೆ ಸ್ವಲ್ಪ ಮನೆಯಲ್ಲಿ ಆ ಒಂದು ಸಂಸ್ಕಾರ ಕೊಡಿ, ಅದನ್ನು ನೋಡ್ಕೊಳ್ಳಿ ಫಸ್ಟ್. ನಿಮ್ದು ಆಗೋಯ್ತು, ನೀವು ಇವತ್ತು ಇರ್ತೀರಾ, ನಾಳೆ ಬೆಳಿಗ್ಗೆ ಹೋಗ್ತಾ ಇದ್ದೀರಾ, ನಾನು ಹೋಗ್ತೇನೆ, ನೀವು ಹೋಗ್ತೀರಾ. ಇನ್ನು ನಮ್ಮ ಪೀಳಿಗೆ ಏನಿದೆ ಅವರಿಗೆ ಸ್ವಲ್ಪ ಮನೆಯಲ್ಲಿ ದೀಪ ಒಂದು ಬೆಳೆಸಿ, ದೀಪ ಒಂದು ಬೆಳೆಸಿದ್ರೆ ಆ ಮಕ್ಕಳು ಬಂದರೆ ನೋಡಪ್ಪ ಅನುಗ್ರಹ ಒಂದು ಸಿಗ್ತದೆ, ಬೆಳವಣಿಗೆ ಆಗ್ಬೋದು, ನಿಮ್ಮ ವಂಶ ಬೆಳಿಬೋದು. ಇಲ್ಲ ಅಂದರೆ ನಿಮ್ಮ ವಂಶ ನಾಶ ಆಗ್ತದೆ. ಏನು ದೊಡ್ಡದು ಅಂತ ತಿಳ್ಕೊಬೇಡಿ, ನೀನು ಬಂದೆ ನೀನು ಹೋದೆ, ಯಾರು ಇದೆಲ್ಲ ನೋಡೋದು? ಎಂಥ ಕೋಟ್ಯಾಂತರ ವಂಶಗಳು ಬಂತು, ಕೋಟ್ಯಾಂತರ ವಂಶಗಳು ಹೋಯ್ತು. ಅದಕ್ಕೆ ಯಾಕೆ ನಿಮಗೆ ಅದ್ರ ಬಗ್ಗೆ ಅದ್ರ ಏನಾದರೂ ಬೆಲೆ ಇದೆಯಾ? ಏನು ಬೆಲೆ ಇಲ್ಲಪ್ಪ, ಕೇಳು, ಏನೂ ಬೆಲೆ ಇಲ್ಲ. ನಿನ್ನ ಏನು ಕರ್ತವ್ಯ ಇದೆಯೋ ನೀನು ಮಾಡಬೇಕು. ಆ ಒಂದು ದೇವತ್ವವನ್ನು ಎಲ್ಲವನ್ನೂ ಮನೆಯಲ್ಲೂ ಕೊಡಬೇಕು. ನಿನ್ನ ಮಕ್ಕಳು ಕೊಡಬೇಕು, ನಿನ್ನ ಹೆಂಡತಿ ಮಕ್ಕಳು ಕೊಡಬೇಕು, ಎಲ್ಲರಿಗೂ ಕೊಡಬೇಕು. ನಿಮ್ಮ ಪಕ್ಕದಲ್ಲಿ ಯಾರ್ಯಾರಿದ್ದಾರೆ ಅವರೂ ಕೊಡಬೇಕು. ಆವಾಗ ಮಾತ್ರ ನಿನ್ನ ಮನುಷ್ಯನಾಗಿ ಹುಟ್ಟೋದಕ್ಕೆ ಸಾಧ್ಯವಾಗ್ತದೆ. ಇಲ್ಲ ಅಂದರೆ ಇಲ್ಲ. ಇಷ್ಟು ಹೇಳಿ ಭಾರಿ ಜವಾಬ್ದಾರಿ ಇದೆ. ಇವಾಗ ಮನೆಯವರೇ, ನೀವು ನಿಮ್ಮ ಸ್ನೇಹಿತರು ಎಲ್ಲರೂ, ಕೃಷ್ಣನವರೇ, ನಾನು ನೋಡ್ತಾ ಇದ್ದೇನೆ, ನಾನು ಹಿಂದೆ ನೋಡಿದ್ದೇನೆ, ಇವತ್ತು ನೋಡ್ತಾ ಇದ್ದೇನೆ, ಎಚ್ಚರಿಕೆ ಕೊಡ್ತಾ ಇದ್ದೇನೆ, ಎಲ್ಲರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಭಾರಿ ಹೊಗಳ್ಬಿಟ್ಟು ಹೋಗ್ಬೋದು, ಅದರಿಂದ ಏನು ಸುಖ ಇಲ್ಲ. ಸತ್ಯ ಸತ್ಯನೇ, ಸತ್ಯ ಭಾರಿ ಕಠಿಣ. ಆದರೆ ಸತ್ಯವನ್ನು ನಾನು ಭಕ್ತಿನ ತೊಗೊಂಡ್ರೆ ನಾನು ಪಾರಾಗ್ತೇನಪ್ಪ, ಅರ್ಥವನ್ನು ಮಾಡ್ಕೋ, ನಾನು ಪಾರಾಗಬೇಕು. ನಾನು ಇಲ್ಲಿಂದ ಪಾರಾಗಬೇಕು, ನನ್ನ ವಂಶ ಬೆಳಿಬೇಕು, ನನ್ನ ಮಕ್ಕಳು ಬೆಳಿಬೇಕು, ಎಲ್ಲರೂ ಬೆಳಿಬೇಕು ಅಂತ ಯಾವಾಗ ನೀವು ಬರ್ತದೋ ನೋಡಪ್ಪ, ಅದೇ ಮನುಷ್ಯತ್ವ ಬೆಳೆಯೋದಕ್ಕೆ ಕಾರಣ. ನೀವು ಮುಂದೆ ಮನುಷ್ಯತ್ವ ಬರಬೇಕಾಗಿದೆ, ಇದೇ ಮೂಲ. ಮನೆಯವರೇ, ಇನ್ನು ನೀವು ನಿಮ್ಮ ಸದಸ್ಯರು ಎಲ್ಲರೂ ಭಾರಿ ದೊಡ್ಡ ಜವಾಬ್ದಾರಿ. ಆ ಒಂದು ದೀಪವನ್ನು ಆರಿಸಬೇಡಿ, ದೀಪವನ್ನು ಆರಿಸಬೇಡಿ. ಬೆಳವಣಿಗೆ ಸದಾ ಕಾಲ ಇಲ್ಲಿ. ಎಷ್ಟೋ ಜನಕ್ಕೆ ದಾರಿಯನ್ನು ಮಾಡಿಕೊಡಿ, ಆವಾಗ ನಿಮಗೂ ಪುಣ್ಯ ಬಂತು ಅಂತ ತಿಳ್ಕೊಳ್ಳಿ. ನಿಮ್ಮ ಪುಣ್ಯ ಬರ್ತದೆ. ಯಾವಾಗ ಬರ್ತದೆ? ಯಾರು ಪುಣ್ಯ ಪಡೆದಿದ್ದಾರೋ. ಇವಾಗ ಒಂದು ಪಕ್ಷಿ ಇದೆ, ನೀನು ಏನೋ ಒಂದು ಹತ್ತಿ ಮರ ಹಾಕಿದೀಯ, ಬೇಕಾದಷ್ಟು ಹಣ್ಣು ಬಂದಿದೆ. ಯಾವುದೋ ಒಂದು ಪಕ್ಷಿ ಬಂದ್ಬಿಟ್ಟು ಹೊಟ್ಟೆ ಹಸಿದಾಗ ಕೂತ್ಕೊಂಡು ಅದು ತಿಂದ್ಬಿಟ್ಟು, ಬಾ ಇವತ್ತು ನನಗೆ ಭಾರಿ ಹೊಟ್ಟೆ ಹಸು, ಯಾರೂ ನನಗೆ ಆ ಹಸುವನ್ನು ತೆಗೆಯೋಕ್ಕಾಗಲಿಲ್ಲ, ಈಗ ಬಂದೆ, ಈ ಮರದಲ್ಲಿ ಕೂತ್ಕೊಂಡೆ, ಬೇಕಾದಷ್ಟು ಹಣ್ಣಿತ್ತು, ತಿಂದೆ. ಯಾರು ಈ ಮರವನ್ನು ಅದು ಏನು ಇದನ್ನು ಬೆಳೆಸಿದ್ದಾರೋ ಅವ್ರಿಗೆ ಚೆನ್ನಾಗಿ ದೇವ್ರು ಇಟ್ಟಿಲ್ಲಪ್ಪ ಅಂತ ಏನಾದರೂ ಆ ಪಕ್ಷಿ ಹೇಳಿಬಿಟ್ರೆ ನಿಮ್ಮ ಮನೆಯಲ್ಲಿ ಎಲ್ಲರ ಕರ್ಮ ನಾಶ ಆಗೋಯ್ತು. ಅರ್ಥ ಆಗೋದು, ಎಷ್ಟು ಜನ್ಮದ ಕರ್ಮ ನಾಶ ಆಗ್ತದೆ. ಇದು ಕರ್ಮದ ವಿಚಾರ. ಅದರಿಂದಾಗಿ ಕರ್ಮವನ್ನು ತೆಗೆಯುವಂಥ ಜಾಗ ದೇವಸ್ಥಾನ. ಅರ್ಥ ಮಾಡಿಕೊಳ್ಳಿ. ಇಷ್ಟು ಮಾಡಿ ನಿಮಗೆ ಆ ಗುರುಗಳೇ ಶಕ್ತಿ ಕೊಡಬೇಕು. ಹೌದು, ಶಕ್ತಿ ಕೊಡೋದಕ್ಕೆ ತಯಾರಾಗಿದ್ದಾರೆ. ನಿನ್ನ ಹಿಂದೆನೇ ಇದ್ದಾರೆ, ನಿನಗೆ ಗೊತ್ತಿಲ್ಲ ಅಷ್ಟೇ. ನಾನು ಯಾರೂ ಇಲ್ಲ ತಿಳ್ಕೊಂಡಿದ್ಯಾ, ನಿನ್ನ ಹಿಂದೆನೇ ಇದ್ದಾರೆ.
ಮಾಡಪ್ಪ, ಭಕ್ತಿಯಿಂದ ಮಾಡಿಬಿಡು. ಯಾವ ಅಪೇಕ್ಷೆ ಇಲ್ಲದೆ ಮಾಡು, ಸ್ವಾರ್ಥ ಇಲ್ಲದೆ ಮಾಡು. ನನ್ನಲ್ಲ, ನನ್ನ ಕರ್ತವ್ಯ ನಾನು ಮಾಡ್ತೇನೆ, ನಾನು ಹೋಗ್ತೇನೆ, ನಾನಲ್ಲ ಅಂತ ಮಟ್ಟುಗಳು. ಆವಾಗ ನಿನಗೆ ಅದು ಪುಣ್ಯ ಬರ್ತದೆ. ಯಾವಾಗ ನಾನು ಅಂದರೆ ಅವನು ನಾಶ ಆಗ್ತಾನೆ. ಅದೇ ರಾಕ್ಷಸ ವಂಶ ನಾಶ ಆಗ್ತಾನೆ. ಅದಕ್ಕೆ ಹೋಗಬೇಡ. ತಾಮಸ ಗುಣ, ಸತ್ವ ಗುಣ ಪಕ್ಕದಲ್ಲೇ ಇದೆ, ಎಲ್ಲೂ ದೂರ ಇಲ್ಲ, ನಮ್ಮಲ್ಲೇ ಇದೆ, ಪಕ್ಕದಲ್ಲೇ ಇದೆ. ಸಾತ್ವಿಕ ಗುಣದಲ್ಲಿ ಹೋಗೋಣ, ಎಲ್ಲರೂ ಸಾತ್ವಿಕ ಗುಣದಲ್ಲಿ ಹೋಗೋಣ, ಬೆಳೆಯೋಣ, ಎಲ್ಲರೂ ಒಳ್ಳೆಯದಾಗಲಿ, ಎಲ್ಲರೂ ಬೆಳೆಸೋಣ. ಯಾವ ಜಾತಿ ಪಾತಿ ಯಾವುದು ಭೇದ ಇಲ್ಲದೆ ಎಲ್ಲರೂ ಬೆಳೆಸೋಣ. ಪಕ್ಷಿಗಳು ಬೆಳೆಸೋಣ, ಪ್ರಾಣಿಗಳನ್ನು ನಾವು ಅದಕ್ಕೆ ಸಹಾಯ ಮಾಡೋಣ. ಈ ರೀತಿಯಾಗಿ ನಿಮ್ಮ ಚಿಂತನೆ ಬೆಳವಣಿಗೆ ಆಗಬೇಕು. ಅದೇ ಪುಣ್ಯ, ಅದೇ ಗುರುಗಳ ಅನುಗ್ರಹ ಅಂತ ತಿಳ್ಕೊಳ್ಳಿ. ಇಷ್ಟು ಮಾತನ್ನು ಹೇಳಿ ಸದಾಕಾಲ ಗುರುಗಳು ನಿಮಗೆ ಆ ದೀಪ, ಒಳ್ಳೆ ದೀಪವನ್ನು ಬೆಳಗಿ ಎಲ್ಲರಿಗೂ ಆ ಒಂದು ಶಕ್ತಿಯನ್ನು ಎಲ್ಲರೂ ಕೊಡಲಿ ಅಂತ ಅವರ ಪಾದದಲ್ಲಿ ಮಾನಸಿಕವಾಗಿ ನೀಪಾದ ಪುಷ್ಪವನ ಅಂತರ್ಮನ ಕರ್ವೀರ ಕಾಂಚಾಲ ದಾಸಾಲ ದವನಂ ಜಾಜಿ ವೀರಜಾಜಿ ಮೆಲ್ಲಲು ಪನ್ನ ಪೊಗಡ ಶಾಮಂತಿ ಕುಂಕುಮ ಕುರುವೇಲು ಸಂಪಂಗಿ ತುಳಸಿ ಮಾಲಕಲ್ ಸಮರ್ಪಯಾಮಿ. ಗಂಧ ಕಸ್ತೂರಿ ಕುಂಗು ಜವಾಜಿ ಗೋರೋಜನ ಬಾದಿಗಾಗಲ ಪರಿಮಳ ದ್ರವ್ಯಂ ಅಂಗಲೇಪಂ ಸಮರ್ಪಯಾಮಿ. ಧೂಪ ದೀಪ ನೈವೇದ್ಯಂ ಸಮರ್ಪಯಾಮಿ. ಆತ್ಮ ಸದ್ಗುರುಭ್ಯೋ ನಮಃ. ಐದೇವಾಯ ನಮಃ. ಆದಿಕೇಶವಾಯ ನಮಃ. ಓಂ ಶಾಂತಿ ಶಾಂತಿ ಶಾಂತಿ.